ಸ್ನೇಹಿತರೆ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದರೆ ಶುಕ್ರವಾರ ಒಂದು ಕಡೆ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ಪೋಸ್ಟನ್ನು ಹಾಕಿದ್ರು. ಆ ಪೋಸ್ಟ್ನಲ್ಲಿ ದರ್ಶನ್ ಕೈ ಹಿಡಿದು ವಿಶ್ ಮಾಡುವಂತಹ ಅಥವಾ ದೀಪ ಹಚ್ಚುವಂಥ ಒಂದು ಫೋಟೋ ಇತ್ತು. ಆ ಮೂಲಕ ಇವರು ವಿಜಯಲಕ್ಷ್ಮಿ ದರ್ಶನ್ ಅವರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ಕೋರಿದರು. ಮತ್ತೊಂದು ಕಡೆ ಇದಾಗಿ ಸ್ವಲ್ಪ ಹೊತ್ತಿಗೆ ಪೊಲೀಸ್ ಕಮಿಷನರು ಒಂದು ಪ್ರೆಸ್ ಮೀಟನ್ನು ಮಾಡಿಬಿಟ್ಟು ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಈಗಾಗಲೇ ಕೆಡ್ಡ ತೋಡುವಂತಹ ಎಲ್ಲ ಸಿದ್ಧತೆಗಳು ನಡೆದಿದೆ, ಇನ್ನೇನೇ ಇದ್ರೂ ಕೂಡ ಅಂತಿಮವಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಷ್ಟೇ ಎನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ದರ್ಶನ್ ಆ್ಯಂಡ್ ಇಡೀ ಗ್ಯಾಂಗಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌದು, ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲವೂ ಕೂಡ ಚೆನ್ನಾಗಿದ್ದಿದ್ರೆ ದರ್ಶನ್ ಹೋಳಿಗೆ ಊಟವನ್ನು ಮಾಡಬೇಕಾಗಿತ್ತು. ಆದರೆ ದರ್ಶನ್ ಮುದ್ದೆ ಮುರಿಯೋದು ಖಾಯಮಾಗಿದೆ. ಜೈಲಿನಲ್ಲಿ ಮುದ್ದೆ ಮುರಿತ ಕೂತಿರುವಂಥ ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಈಗ ಮತ್ತಷ್ಟು ಸಂಕಷ್ಟಗಳು ಎದುರಾಗಿದ್ದಾವೆ. ದರ್ಶನ್ ಆ್ಯಂಡ್ ಇಡೀ ಗ್ಯಾಂಗ್ನ ವಿರುದ್ಧ ಈಗಾಗಲೇ ಪೊಲೀಸರು ಶೇಕಡ 70% ತನಿಖೆಯನ್ನು ಪೂರ್ಣಗೊಳಿಸಿದ್ದು, ಇನ್ನೇನು ಕೇವಲ 30% ತನಿಖೆ ಅಷ್ಟೇ ಬಾಕಿ ಇದೆ. ಸದ್ಯದಲ್ಲೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಕೂಡ ಮಾಡ್ತಾರೆ ಕೋರ್ಟ್ಗೆ. ನಂತರ ದರ್ಶನ್ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ಗೊತ್ತಾಗ್ತಿದೆ. ಹಾಗಾದರೆ ಅಸಲಿಗೆ ಈಗ ತನಿಖೆ ಏನೆಲ್ಲ ಆಗಿದೆ, ಎಲ್ಲಿವರೆಗೆ ಹೋಗಿ ತಲುಪಿದೆ, ಏನೆಲ್ಲ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಕಡಗ ತೊಟ್ಟಿರುವಂಥ ಫೋಟೋವೊಂದನ್ನು ಹಂಚಿಕೊಂಡು ಸಂಚಲನವನ್ನು ಸೃಷ್ಟಿಸಿದರು. ಈ ಫೋಟೋದಲ್ಲಿ ದೀಪ ಹಚ್ಚುವ ದರ್ಶನನ್ನು ತೋರಿಸ್ತಾ, ದರ್ಶನ್ ಕೈಯನ್ನು ತೋರಿಸ್ತಾ ವಿಜಯಲಕ್ಷ್ಮಿ ಅವರು ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ಕೋರಿದರು. ವಿಜಯಲಕ್ಷ್ಮಿ ಮತ್ತು ವರಮಹಾಲಕ್ಷ್ಮಿ ಏನು ಸಾಮ್ಯತೆ ಇದೆ ನೋಡಿ. ಮತ್ತೊಂದು ಕಡೆ ಈ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ ಕೌಂಟೌನ್ ಶುರುವಾಗಿದೆ ಅನ್ನುವಂಥ ಸ್ಫೋಟಕ ಮಾಹಿತಿಯನ್ನು ಸ್ವತಃ ಪೊಲೀಸ್ ಕಮಿಷನರ್ ಅವರೇ ಕೊಟ್ಟಿದ್ದಾರೆ. ಈಗಾಗಲೇ ಪತಿಯನ್ನು ಕಾನೂನಿನ ಸುಳಿಯಿಂದ ಪಾರು ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಟೊಂಕ ಕಟ್ಟಿ ನಿಂತಿರುವಂಥ ವಿಜಯಲಕ್ಷ್ಮಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ದಟ್ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಈಕೆಗೆ ಒಂದು ರೀತಿಯಲ್ಲಿ ಒಂದು ಸಮಾಧಾನಕರ ಸುದ್ದಿ ಪೊಲೀಸ್ ಕಮಿಷನರಿಂದ ಸಿಕ್ಕಿದೆ. ಏನದು ಹೇಳ್ತಾ ಹೋಗ್ತೀನಿ ನೋಡಿ. ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಆರೋಪ ಪಟ್ಟಿ ಅರ್ಥಾತ್ ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ ಕೌಂಟೌನ್ ಶುರುವಾಗಿದೆ. ರೇಣುಕಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದಾಗಿನಿಂದ ಈ ಹತ್ಯೆ ಮಾಡೋವರೆಗೂ ಮತ್ತು ನಂತರ ಆ ಬಾಡಿಯನ್ನು ಸಾಗಿಸಿ ಅದನ್ನು ಸಾಕ್ಷ್ಯವನ್ನು ನಾಶ ಮಾಡೋದ್ರವರೆಗೂ, ನಂತರ ಅದಕ್ಕೆ ಬೇಕಾದಂಥ ಬೇರೆಯಾದಂತಹ ತಂತ್ರಗಾರಿಕೆಯನ್ನು ಮಾಡೋದ್ರವರೆಗೆ ಎಲ್ಲ ರೀತಿಯಾದಂತಹ ಸಾಕ್ಷಿಗಳನ್ನು ಮತ್ತು ತನಿಖಾ ವರದಿಯನ್ನು ಸಂಗ್ರಹಿಸಿ ಅದನ್ನು ರಿಪೋರ್ಟ್ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ ಅನ್ನೋದನ್ನು ಸ್ವತಃ ನಗರ ಪೊಲೀಸ್ ಆಯುಕ್ತರಾದಂಥ ಬಿ ನಯನಂದ್ ಅವರೇ ಈಗ ಘೋಷಣೆಯನ್ನು ಮಾಡಿದ್ದಾರೆ. ಸ್ಫೋಟಕ ವಿಚಾರವನ್ನು ಸುದ್ದಿಗೋಷ್ಠಿಯಲ್ಲಿ ಹೊರಗೆ ಹಾಕಿದ್ದಾರೆ. ಹೌದು, ಇಲ್ಲಿ ಏನೆಲ್ಲ ನಡೆದಿದ್ದಾವೆ, ಏನೆಲ್ಲ ಆಗಿದೆ ಅನ್ನೋದಂತಹ ಕಂಪ್ಲೀಟ್ ವರದಿಯನ್ನು ಪೊಲೀಸರು ತನಿಖೆಯಲ್ಲಿ ಪತ್ತೆ ಹಚ್ಚಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ತನಿಖೆ ಅಂತಿಮ ಘಟ್ಟವನ್ನು ತಲುಪಿದೆ. ಕೆಲವೇ ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿಬಿಟ್ಟು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸ್ಫೋಟಕ ವಿಚಾರವನ್ನು ತಿಳಿಸಿದ್ದಾರೆ. ದರ್ಶನ್ ಕೇಸ್ ಬಗ್ಗೆ ಈ ಹಿಂದೆ ಸ್ಪಷ್ಟವಾಗಿ ಹೇಳಿದಂಥ ಕಮಿಷನರ್ ಅವರು ಇಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸೋವರೆಗೂ ಕೂಡ ವಿರಮಿಸೋದಿಲ್ಲ ಅನ್ನುವಂಥ ಶಪಥವನ್ನು ಮಾಡಿದರು. ಯಾವುದೇ ಲಾಬಿಗಳಿಗೂ ಕೂಡ ಮಣಿಯೋದಿಲ್ಲ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ತಮ್ಮ ತನಿಖಾಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದರ ಪರಿಣಾಮವೀಗ ಡಿ ಗ್ಯಾಂಗ್ ವಿರುದ್ಧ ಈ ಹತ್ಯೆ ಕೇಸ್ನಲ್ಲಿ ಸ್ಟ್ರಾಂಗ್ ಆದಂಥ ಚಾರ್ಜ್ ಶೀಟೇ ಸಲ್ಲಿಕೆಗೆ ದಿನಗಣನೆ ಶುರುವಾಗಿದೆ ಅನ್ನೋಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹೌದು, ಪರಪ್ಪನ ಅಗ್ರಹಾರದಲ್ಲಿ ಬೇಲ್ಗೋಸ್ಕರ ಜಪ ಮಾಡ್ತಿರುವಂಥ ದರ್ಶನ್ ಆ್ಯಂಡ್ ಗ್ಯಾಂಗು ಒಂದು ರೀತಿಯಲ್ಲಿ ಸ್ವಲ್ಪ ಸಮಾಧಾನ ಪಡುವಂತಹ ಮತ್ತು ಇಲ್ಲಿ ಗಂಡನನ್ನು ಬಿಡಿಸ್ಕೊಂಡು ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಿರಂತರವಾದಂತಹ ಯತ್ನವನ್ನು ಮಾಡ್ತಿರುವಂಥ ವಿಜಯಲಕ್ಷ್ಮಿಗೆ ಇದು ಸ್ವಲ್ಪ ಖುಷಿಯ ಸುದ್ದಿ. ಯಾಕೆ ಮತ್ತು ಸ್ವಲ್ಪ ಆತಂಕಕಾರಿಯೂ ಕೂಡ ಹೌದು. ಅದು ಯಾಕೆ, ಅದೆರಡನ್ನೂ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಬೇಲ್ ಸಿಗಬೇಕು ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಚಾರ್ಜ್ ಶೀಟ್ ಎಷ್ಟು ಬೇಗ ಸಲ್ಲಿಕೆ ಆಗುತ್ತೋ ಅಷ್ಟು ಬೇಗ ಅಟ್ಲೀಸ್ಟ್ ಬೇಲ್ ಅಪ್ಲಿಕೇಶನನ್ನಾದರೂ ಹಾಕಬಹುದು ಅನ್ನೋದು ಇವರ ಲೆಕ್ಕಾಚಾರ. ಬೇಲ್ ಸಿಗೋ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅನ್ನೋದು ಕೂಡ ಖುಷಿಯ ವಿಚಾರ. ಆದರೆ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಬೇಲ್ ಆಸೆಗೆ ಕೊಳ್ಳಿಯನ್ನು ಇಡುತ್ತಾ ಅನ್ನುವಂಥ ಆತಂಕ ಕೂಡ ಅಟ್ ದಿ ಸೇಮ್ ಟೈಮ್ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಪೊಲೀಸರು ಇದುವರೆಗೆ ಪತ್ತೆ ಹಚ್ಚಿರುವಂಥ ಮಾಹಿತಿ ಇರ್ಬೋದು, FSL ರಿಪೋರ್ಟ್ನ ಒಂದಷ್ಟು ಅಂಶಗಳಿರ್ಬೋದು, ಇದೆರಡನ್ನೂ ಕೂಡ ತಾಳೆ ಹಾಕಿ ನೋಡಿದಾಗ ಇಲ್ಲಿ ಈ ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣವಾಗಿ ಮತ್ತು ಈ ದರ್ಶನ್ ಮತ್ತು ಇಡೀ ಗ್ಯಾಂಗು 17 ಜನರ ಗ್ಯಾಂಗ್ ಏನಿದೆ, ಈ 17 ಜನರ ಗ್ಯಾಂಗ್ನ ಒಂದೊಂದು ಕ್ರೌರ್ಯಗಳು ಕೂಡ ಹೊರಗಡೆ ಬಂದಿದ್ದಾವೆ. ಅವರಷ್ಟೂ ಜನರು ಕೂಡ ಹೇಗೆಲ್ಲ ಈ ಕ್ರೌರ್ಯವನ್ನು ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅನ್ನೋದು ಕೂಡ ಹೊರಗಡೆ ಬಂದಿದೆ.
ಹಾಗಾಗಿ ಇಲ್ಲಿ ಅಷ್ಟು ಜನರಿಗೂ ಕೂಡ ಬೇಲ್ ಅಟ್ ಎ ಟೈಮ್ ಸಿಗುತ್ತೆ ಅನ್ನೋದು ಕಷ್ಟ. ಇಲ್ಲಿ 17 ಜನರಲ್ಲಿ ಎಲ್ಲರೂ ಕೂಡ ಬೇಲ್ ಅಪ್ಲಿಕೇಶನನ್ನು ಹಾಕಿದರೆ ಒಬ್ಬೊಬ್ಬರ ಬೇಲ್ ಅಪ್ಲಿಕೇಶನ್ನು ಕೂಡ ಇದನ್ನು ವಿಚಾರಣೆಗೆ ತೆಗೆದುಕೊಂಡಂತಹ ನ್ಯಾಯಾಧೀಶರು ಇಲ್ಲಿ ಈ ಪ್ರಕರಣದಲ್ಲಿ ಯಾರ್ದು ಕಡಿಮೆ ಪಾತ್ರ ಇದೆ, ಭಾಗಿ ಇದೆ, ಅವರನ್ನು ಬಹುಶಃ ಬೇಲ್ ಕೊಟ್ಟು ಹೊರಗಡೆ ಕಳಿಸಿದ್ರು ಕೂಡ ಈ A1, A2, A3, A4, A5 ಅಥವಾ A10 ಹೀಗೆ ಕೆಲವೊಂದು ಆರೋಪಿಗಳನ್ನಂತೂ ಬಿಡುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತೇಳಿ ಕಾಣಿಸ್ತಿದೆ, ಅಥವಾ ಬೇಲ್ ಕೊಡುವ ಚಾನ್ಸಸ್ಸು ತುಂಬ ಕಡಿಮೆ. ಆಮೇಲೆ ಈ ಬೇಲ್ ಅಪ್ಲಿಕೇಶನ್ನು ವಿಚಾರಣೆಗೆ ತೆಗೆದುಕೊಳ್ತಾರಲ್ವ, ಆವಾಗ ಈ ಕಡೆಯಿಂದ ಈ ಸರ್ಕಾರದ ವತಿಯಿಂದ ಅಥವಾ ಪೊಲೀಸರ ಕಡೆಯಿಂದ ಅಬ್ಜೆಕ್ಷನ್ ಬರುತ್ತಲ್ವ, ಈ ಅಬ್ಜೆಕ್ಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ಈ ಆರೋಪಿಗಳ ಬಗ್ಗೆ. ಸೊ ದಟ್ಟು ಇಲ್ಲಿ ಸಾಕ್ಷಿನಾಕ್ಷದ ಪ್ರಯತ್ನಗಳು ಕೂಡ ನಡೆದಿತ್ತಲ್ವ ಅದು, ಆಮೇಲೆ ಇನ್ನಷ್ಟು ಇನ್ಫ್ಲುಯೆನ್ಸ್ ಕೂಡ ಇರೋದ್ರಿಂದ ಇವೆಲ್ಲದೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಏನಾದರೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರೂ ಕೂಡ ಬೇಲನ್ನು ರಿಜೆಕ್ಟ್ ಮಾಡುವಂಥ ಚಾನ್ಸಸ್ಸು ಕೋರ್ಟ್ಗೆ ಇರ್ತದೆ. ಹಾಗೆಯೇ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಜೈಲು ಸೇರಿ ಹತ್ತತ್ರ 2 ತಿಂಗಳ ಕಳೆತ ಬಂತು. ಮೋಜು ಮಸ್ತಿ ಲೈಫ್ನಿಂದ ಪರಪ್ಪನ ಅಗ್ರಹಾರದ ಪುಟ್ಟ ಸೆಲ್ನಲ್ಲಿ ಏಕಾಂಗಿಯಾಗಿ ಕಾಲವನ್ನು ಕಳೆಯುವಂಥ ದುಸ್ಥಿಗೆ ಬಂದಿರುವಂತಹ ದರ್ಶನ್ಗೆ ಈಗ ಪತ್ನಿ ಆಸರೆಯಾಗಿ ನಿಂತಿದ್ದಾರೆ. ನಂತರ ಹೋರಾಟವನ್ನು ಕೂಡ ನಡೆಸುವಂತಹ ಒಂದು ತಯಾರಿಯಲ್ಲೂ ಕೂಡ ಇದ್ದಾರೆ. ಜೈಲು ಅಧಿಕಾರಿಗಳು ಅವಕಾಶ ಕೊಟ್ಟಾಗಲೆಲ್ಲ ಹೋಗಿ ಪತಿಗೆ ಧೈರ್ಯವನ್ನು ತುಂಬಿ ಬರ್ತಿರುವಂಥ ವಿಜಯಲಕ್ಷ್ಮಿ ಅವರಿಗೆ ದರ್ಶನನ್ನು ಆದಷ್ಟು ಬೇಗ ಬೇಲ್ ಮೂಲಕ ಹೊರಗಡೆ ಕರ್ಕೊಂಡ್ಬರಬೇಕು ಅನ್ನೋಂಥ ಹಂಬಲವಿದೆ. ಹಾಗಾಗಿ ಬೇಗ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿ ಎನ್ನುವಂತಹ ಬೇಡಿಕೆಯು ಕೂಡ ಇವರು ದೇವರ ಮುಂದೆ ಮತ್ತು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಈಗ ಕೊನೆಗೂ ಕೂಡ ಆ ಸಮಯ ಹತ್ತಿರ ಬರ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಈ ಕೇಸ್ನಲ್ಲಿ ಆರೋಪಿ ಎಂಬಂಥ ಕಾರಣಕ್ಕೋಸ್ಕರ ಪೊಲೀಸರು ಮೈಯೆಲ್ಲ ಕಣ್ಣಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ಕಾರಣ ದರ್ಶನ್ ಇಲ್ಲಿ ಪ್ರಮುಖವಾದಂಥ ಆರೋಪಿ ಅನ್ನುವಂಥ ಕಾರಣಕ್ಕೆ. ಇನ್ನು ಬಹುತೇಕ ಸಾಕ್ಷಿಗಳ 164 ಸ್ಟೇಟ್ಮೆಂಟನ್ನು ಎಲ್ಲರಿಂದನೂ ಕೂಡ ಕೊಡಿಸಲಾಗಿದೆ. ಸಾಕ್ಷಿಗಳ ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಹಲವಾರು ಸಾಕ್ಷಿಗಳ FSL ರಿಪೋರ್ಟ್ ಕೂಡ ಬಂದಿತ್ತು. ರೇಣುಕಸ್ವಾಮಿಯ ಬಾಡಿ ಸ್ಯಾಂಪಲ್, ಆರೋಪಿಗಳ ಸ್ಯಾಂಪಲ್, ಸಾಕ್ಷಿಗಳ ಮೇಲಿನ ಸ್ಯಾಂಪಲ್ಗಳಿಗೂ ಮ್ಯಾಚ್ ಆಗಿರೋದು ಕೂಡ ಮಾಹಿತಿಯನ್ನು ಸಿಕ್ಕಿದೆ. ಇನ್ನು DNA ಮ್ಯಾಚಿಂಗ್ ಕೂಡ ಭಾರೀ ಸಂಕಷ್ಟಕ್ಕೆ ತಲೆ ದೂರುವಂತಹ ಸಾಧ್ಯತೆ ಇದೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸರು ಕೊಂಚ ಯಾಮರಿದ್ರು ಕೂಡ ಕೇಸ್ ಹಳ್ಳ ಹಿಡಿತಿತ್ತು ಅನ್ನೋದರಲ್ಲಿ ಅನುಮಾನ ಇಲ್ಲ. ಡಿ ಗ್ಯಾಂಗ್ ಅಂದರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ತಪ್ಪಿತಸ್ಥರು ಪಾರಾಗಿ ಬಿಡ್ತಿದ್ರು ಅನ್ನೋದರಲ್ಲಿ ಡೌಟೇ ಇಲ್ಲ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಮತ್ತು ತುಂಬ ಅಲರ್ಟಾಗಿ ಆಮೇಲೆ ತುಂಬ ಚಾಕಚಕ್ಯತೆಯಿಂದ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಸ್ವತಃ ಕಮಿಷನರ್ ದಯಾನಂದ್ ಸರ್ ಹೇಳ್ತಾರೆ. ಇದ್ರ ಜೊತೆಗೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳ್ತಾರೆ. ಇನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧದ ಕೊಲೆ ಕೇಸ್ಗೆ ಈಗಾಗಲೇ ಅಂತಿಮ ಘಟ್ಟ ಬಂದಿದೆ. ಈಗಾಗಲೇ 70%ನಷ್ಟು ತನಿಖೆ ಪೂರ್ಣಗೊಂಡಿದೆ. ಇನ್ನು ಕೇವಲ 30% ಇದೆ. ಅದಕ್ಕೆ ಕೆಲವು ವರದಿ ಬರಬೇಕಾಗಿದೆ. ಅದು ಬಂತು ಅಂತ ಹೇಳಿದರೆ ಚಾರ್ಜ್ ಶೀಟ್ ಫೈನಲ್ ಆಗ್ತದೆ. ಅಲ್ಲಿಗೆ ನಾವು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತೀವಿ ಅನ್ನೋದನ್ನು ಈಗ ಸ್ಪಷ್ಟಪಡಿಸಿದ್ದಾರೆ. ಸೊ ದಟ್ ಇದು ಒಂದು ಕಡೆಯಿಂದ ಖುಷಿ, ಮತ್ತೊಂದು ಕಡೆಯಿಂದ ಆತಂಕವೂ ಕೂಡ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಭಾಗಿಯಾದವರು ಯಾರ್ಯಾರೆಲ್ಲ ಭಾಗಿಯಾಗಿದ್ರೋ ಅವರೆಲ್ಲರ ಸ್ಯಾಂಪಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿರೋದ್ರಿಂದ ಇದು ಕೂಡ ಸಂಕಷ್ಟಕ್ಕೆ ತಳ್ಳಬಹುದು ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇವರು ಏನೇನು ಮಾಡಿದ್ದಾರೆ, ಹೇಗೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರ್ದು ಪಾತ್ರ ಏನೇನಿದೆ ಎಲ್ಲದರ ಬಗ್ಗೆನೂ ಕೂಡ ಸಪ್ರೇಟಾಗಿ ಚಾರ್ಜ್ ಶೀಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ 1000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಇದಾಗಿರುತ್ತೆ ಅನ್ನೋದು ಗೊತ್ತಾಗ್ತಿದೆ. ಅಷ್ಟು ಸುದೀರ್ಘವಾದಂಥ ಚಾರ್ಜ್ ಶೀಟನ್ನು ರೆಡಿ ಮಾಡೋದಕ್ಕೆ ಪೊಲೀಸರಿಗೆ ಸಾಕಷ್ಟು ಅವಕಾಶವೂ ಬೇಕಾಗುತ್ತೆ. ಮತ್ತು ಮತ್ತೊಂದು ಕಡೆ ಅವರಿಗೆ ಫ್ರೀಡಮ್ ಕೂಡ ಬೇಕಾಗಿರುತ್ತೆ. ಅದೆರಡನ್ನೂ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಈಗ ಅಂತಿಮವಾಗಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ, ಆ ಚಾರ್ಜ್ ಶೀಟು ದರ್ಶನ್ ಮತ್ತು ಇಡೀ ಗ್ಯಾಂಗನ್ನು ಲೈಫ್ ಲಾಂಗ್ ಜೈಲಿನಲ್ಲೇ ಕೊಳೆಯುವಂತೆ ಮಾಡುತ್ತೋ ಇಲ್ವೋ ಅದನ್ನು ಮಾತ್ರ ನಿರ್ಧಾರ ಮಾಡೋದು ಕೋರ್ಟ್ ಅಂತಲೇ ಹೇಳ್ತಾ, ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗ್ಬೋದು ಮತ್ತು ಈ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇರ್ಬೋದು, ಇದು ದರ್ಶನ್ಗೆ ಯಾವ ಮಟ್ಟದಲ್ಲಿ ಮುಳುವಾಗ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.